ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಪಾಲಕ್ ಚಿಕನ್. ಪಾಲಕ್ ಚಿಕನ್ ತುಂಬ ಒಳ್ಳೇದಾಗ್ತದೆ ಈ ಘೀ ರೈಸಿಗೆ ಅಥವಾ ಚಪಾತಿಗೆ ಯಾವುದಕ್ಕೆ ಕೂಡ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಮತ್ತೆ ಇದ್ರ ಜೊತೆ ನಾನು ಆಕ್ಚುಲಿ ಏನಿಲ್ಲಲ್ಲ ತಿನ್ಲಿಕ್ಕೆ, ಅದಕ್ಕೋಸ್ಕರ ಒಂದು ಸಿಂಪಲ್ ಪರೋಟ ಮಾಡ್ತಿದ್ದೇನೆ. ಏನು ನಾನು ಮೈದಾ ಯೂಸ್ ಮಾಡಿ ಪರೋಟ ಮಾಡೋದಲ್ಲ, ಗೋಧಿ ಹಿಟ್ಟು ಯೂಸ್ ಮಾಡಿ ಪರೋಟ ಮಾಡ್ತಿದ್ದೇನೆ. ಜಸ್ಟ್ ಅದಕ್ಕೆ ಕಾಂಬಿನೇಷನ್ ಆಗಿ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಪಾಲಕ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಮೊದಲಿಗೆ ಒಂದು ಬಿಸಿ ನೀರಿಗೆ ಒಂದು ಕಟ್ಟು ಸಾಕು. ಆಕ್ಚುಲಿ ದೊಡ್ಡ ಕಟ್ಟು ಇದ್ರೆ ಒಂದು ಸಾಕು, ಚಿಕ್ಕ ಕಟ್ಟಿದ್ರೆ 2 ಪಾಲಕ್ ಕಟ್ಟನ್ನು ನೀರಿಗೆ ಹಾಕಿ, ಬಿಸಿ ನೀರಿಗೆ 1-2 ನಿಮಿಷ ಅದನ್ನು ಬೇಯಲಿಕ್ಕೆ ಇಡಿರಿ. 2 ಮಿನಿಟ್ಸ್ ಆದ ನಂತರ ಒಂದು 2-3 ನಿಮಿಷ ಆದ ನಂತರ ಇದನ್ನು ತೆಗೆದು ತಣ್ಣಗೆ ನೀರಲ್ಲಿ ಹಾಕಿ ಸ್ವಲ್ಪ ಹೀಗೆ ವಾಶ್ ತರ ಮಾಡಿ ಮತ್ತೆ ತೆಗೆದು ಪೇಸ್ಟ್ ಮಾಡಬೇಕು. ಈಗ ಒಂದು ಬಾಣಲಿಗೆ 3 ಟೀ ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ ಜೀರಿಗೆ ಹಾಕಿ, ನಂತರ ಚಿಕ್ಕ ಕೆಂತೆ, ಲವಂಗ, ಇಲಾಯಚಿ ಅದನ್ನು ಹಾಕಬೇಕು. ಮತ್ತೆ 1-2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಇದನ್ನು ಫ್ರೈ ಮಾಡಿ. ಒಳ್ಳೆ ಫ್ರೈ ಆದ ನಂತರ ಇದಕ್ಕೆ ಚಿಕನ್ ಪೀಸಸ್ ಅನ್ನು ಹಾಕಬೇಕು. ಚಿಕನ್ ಪೀಸಸ್ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ 1-2-3 ನಿಮಿಷ ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಮಿಕ್ಸ್ ಮಾಡಿ, ಫ್ರೈ ಮಾಡಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಂತರ ಈಗ 2 ಟೊಮೆಟೊವನ್ನು ಚಾಪ್ ಮಾಡಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬೇಯಲಿ. ಬೆಂದ ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಬೇಕು. ಯಾಕಂದ್ರೆ ಕಲರಿಗೋಸ್ಕರ, ಇದರ ಕಲರ್ ಗ್ರೀನ್ ಕಲರ್ ಬರ್ತದೆ, ಯಾಕಂದ್ರೆ ಪಾಲಕ್ ಹಾಕ್ತೀವಲ್ಲ ನಾವು. ನಂತರ ಇದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಾದ್ರೆ ಈ ಸ್ಟೇಜಲ್ಲಿ ಸ್ವಲ್ಪ ನೀರು ಕೂಡ ಹಾಕಬಹುದು. ಈಗ ನೋಡಿ ಎಲ್ಲ ನೀರು ಬಿಟ್ಟಿದೆ. ಈಗ ಇದಕ್ಕೆ 1/4 ಕಪ್ ಅಷ್ಟು ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಿರಿ. ಅದು ಚೆನ್ನಾಗಿ ಬೇಯಲಿ. ಬೆಂದ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಪಾಲಕ್ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬಾಯ್ಲ್ ಮಾಡಬೇಕು. ಈ ಮಿಕ್ಸ್ ಮಾಡಿದ ಕೂಡಲೇ ಇದರ ಕಲರ್ ಕೂಡ ಚೇಂಜ್ ಆಗ್ತದೆ. ನೋಡಿ, ಕಲರ್ ಫುಲ್ ಚೇಂಜ್ ಆಯಿತು. ಇದು ಚೆನ್ನಾಗಿ ಬಾಯ್ಲ್ ಆಗಿ ಇಷ್ಟಿರೋದು, ಹೆಚ್ಚು ಏನು ಕೆಲಸ ಇಲ್ಲ ಇದರಲ್ಲಿ ಮಾಡಲಿಕ್ಕೆ. ಈಗ ಲಾಸ್ಟ್ಗೆ ಇದಕ್ಕೆ ಕಸೂರಿ ಮೇಥಿಯನ್ನು ಹಾಕಿ 1 ಟೀ ಸ್ಪೂನ್ ಅಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡಿ 1-2 ನಿಮಿಷ ಇಟ್ಟು ನಿಮ್ಮ ಪಾಲಕ್ ಚಿಕನ್ ರೆಡಿ ಆಗಿದೆ. ನಾನು ಹಿಟ್ಟಿತ್ತು ಅದೇ ನಾನು ತೆಕ್ಕೊಂಡಿದ್ದೇನೆ ಪರೋಟ ಮಾಡಲಿಕ್ಕೆ. ಜಸ್ಟ್ ಚಪಾತಿ ಥರ ಹೀಗೆ ಲಟ್ಟಿಸಿ ಇದಕ್ಕೆ ಈಗ ಸ್ವಲ್ಪ ಎಣ್ಣೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ, ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ಸ್ಪ್ರೆಡ್ ಮಾಡಿ, ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ, ಮತ್ತೆ ಹೀಗೆ ಫೋಲ್ಡ್ ಮಾಡಿದ ನಂತರ ಒಂದು ಚಾಕುವಿನಿಂದ ಹೀಗೆ ನಡುವಿನಲ್ಲಿ ಸ್ವಲ್ಪ
ಕಟ್ ಹಾಕಿ ಹೀಗೆ ಫೋಲ್ಡ್ ಮಾಡಿ, ನಂತರ ಲಟ್ಟಿಸಿ ಇದನ್ನು. ಲೇಯರ್ಸ್ ಬರ್ತದೆ ಇದರಲ್ಲಿ ಹೀಗೆ ಮಾಡಿದ್ರೆ. ಚೆನ್ನಾಗಿ ಲಟ್ಟಿಸಿ, ಎಷ್ಟಾಗ್ತದೆ ಅಷ್ಟು ದೊಡ್ಡ ಲಟ್ಟಿಸಿ ನೋಡಿ. ಈಗ ಇದನ್ನು ಒಂದು ತವ ಮೇಲೆ, ಬಿಸಿ ಬಿಸಿ ತವ ಇರಬೇಕು, ಅದರ ಮೇಲೆ ಹಾಕಿ 2 ಸೈಡ್ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ನಾವು ಘೀ ಕೂಡ ಯೂಸ್ ಮಾಡ್ತೀವಿ. ಈಗ ಇದಕ್ಕೆ ಒಳ್ಳೆ ಮಾಡಿ ಘೀ ಅಪ್ಲೈ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. 2 ಸೈಡ್ ಚೆನ್ನಾಗಿ ಫ್ರೈ ಮಾಡಬೇಕು. ಘೀ ಇದ್ದು ಕಂಜೂಸಿ ಮಾಡಬಾರ್ದು. ಇದು ಪರೋಟ ಮಾಡುವಾಗ ಒಳ್ಳೆ ಮಾಡಿ ಘೀ ಅಪ್ಲೈ ಮಾಡಿ 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿ. ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ ಇದನ್ನು. ಹೀಗೆ ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿ. ನಮ್ಮ ಪರೋಟ ಕೂಡ ರೆಡಿ ಆಗಿದೆ. ಸಿಂಪಲ್ ಪರೋಟ ಮಾಡಿದ್ದೇನೆ ನಾನು. ಏನು ಆಲೂ ಪರೋಟ, ಅದು ಪರೋಟ, ಇದು ಪರೋಟ ಅಲ್ಲ. ಸಿಂಪಲ್ ಆಗಿ ಒಂದು ಜಸ್ಟ್ ನನ್ನ ಹತ್ರ ಗೋಧಿಟ್ಟು ಇತ್ತು, ಸೊ ಅದನ್ನು ಮಾಡಿದೆ ಕಾಂಬಿನೇಷನ್ಗೋಸ್ಕರ. ಟ್ರೈ ಮಾಡಿ, ಒಳ್ಳೇದಾಗ್ತದೆ ಇದು. ಅದರ ಪಾಲಕ್ ಚಿಕನ್ ಜೊತೆ ಇದು ತುಂಬ ಒಳ್ಳೇದಾಗ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಹಾಕಿ. ಯಾರು ಕಮೆಂಟ್ ಹಾಕೋದಿಲ್ಲ, ಆದ್ರೂ ಹೇಳ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ಎಷ್ಟು ಮಂದಿಗೆ ಆಗ್ತದೆ ಅಷ್ಟು ಮಂದಿಗೆ ಶೇರ್ ಮಾಡಿ. ಮತ್ತೆ ನನ್ನ ಎಲ್ಲಾ ವಿಡಿಯೋಸ್ ಒಮ್ಮೆ ಫುಲ್ ಆಗಿ ನೋಡಿ. ಥ್ಯಾಂಕ್ ಯು.